ಇತಿಹಾಸ ಪ್ರಸಿದ್ಧ ಚಂದಾವರ ಸೀಮೆಯ ಶ್ರೀ ಹನುಮಂತ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿದ್ದ ದಿವಂಗತ ಎಆರ್ ನಾಯ್ಕ್ ಅವರಿಗೆ ದೇವಸ್ಥಾನದ ಸಭಾಭವನದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಚಂದಾವರದ ಶ್ರೀ ಹನುಮಂತ ದೇವಸ್ಥಾನದ ಸಭಾಭವನದಲ್ಲಿ ಹಮ್ಮಿಕೊಂಡ ಶ್ರದ್ಧಾಂಜಲಿ ಸಭೆಯಲ್ಲಿ ಅಗಲಿದ ಎಆರ್ ನಾಯ್ಕ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮೌನಾಚರಣೆ ನಡೆಸಲಾಯಿತು. ಮುಖ್ಯಸ್ಥರಾದ ಎನ್ಎಸ್ ನಾಯ್ಕ್, ಎಂಕೆ ಪಟ್ಕಾರ್, ದೇವುಗೌಡ, ಉಮೇಶ್ ಎಸ್ ನಾಯ್ಕ್ ಮಾತನಾಡಿ, ಶ್ರೀ ಹನುಮಂತ ದೇವಸ್ಥಾನಕ್ಕೆ 1.5 ಎಕರೆ ಜಾಗವನ್ನ 3.75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಡೆಯಲಾಗಿದೆ. ಕೆಲ ದಿನಗಳ ಹಿಂದೆ ಜನವರಿ 18ರಂದು 37 ಗುಂಟೆ ಜಾಗವನ್ನ 2.28 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೋಂದಣಿ ಮಾಡಿಕೊಳ್ಳಲಾಗಿದೆ. ಈ ಎಲ್ಲ ಮಹತ್ತರವಾದ ಸಾಧನೆಗಳು ಎಆರ್ ನಾಯ್ಕ್ ಅವರ ಜೀವಿತಾವಧಿಯ ಕಾಲದಲ್ಲಿ ಆಗಿರುವುದು ಇತಿಹಾಸ. ಆದರೆ ಎಆರ್ ನಾಯ್ಕ್ ಅವರ ಅಕಾಲಿಕ ನಿಧನ ನಮಗೆಲ್ಲ ಬರಸಿಡಿಲು ಪಡೆದಂತೆ ಆಗಿದೆ. ಅವರು ನಮ್ಮೊಡನಿಲ್ಲದ ಅನಾಥ ಪ್ರಜ್ಞೆಯಂತೆ ಕಾಡುತ್ತಿದೆ. ಎಆರ್ ನಾಯ್ಕ್ ಅವರ ವೈಯಕ್ತಿಕ ಮತ್ತು ಸಾರ್ವಜನಿಕ ಜೀವನ ಸರ್ವರಿಗೂ ಮಾದರಿಯಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಎಂದರು. ಪ್ರಮುಖರಾದ ಆನಂದ್ ನಾಯ್ಕ್, ಎಚ್.ಎಸ್. ನಾಯ್ಕ್, ಅಶೋಕ್ ವೈ ನಾಯ್ಕ್, ಸೀತಾರಾಮ್ ನಾಯ್ಕ್ ಮಾತನಾಡಿ, ಎಆರ್ ನಾಯ್ಕ್ ಅವರು ಕೆಟ್ಟ ವಿಚಾರಗಳನ್ನ ಅಂಟಿಸಿಕೊಳ್ಳದೆ ದೇವಾಲಯದ ಅಭಿವೃದ್ಧಿಗೆ ಹೆಚ್ಚಿನ ಒಲವು ತೋರುತ್ತಿದ್ದರು. ದೇವಸ್ಥಾನದ ಸ್ಥಿರಾಸ್ತಿ, ಸಾಮಾಜಿಕ, ಧಾರ್ಮಿಕ ಹಾಗೂ ದೇವಾಲಯದ ಅಭಿವೃದ್ಧಿ ವಿಷಯದಲ್ಲಿ ಅಲ್ಪ ಸಮಯವನ್ನು ವ್ಯರ್ಥ ಮಾಡದೆ ಎಲ್ಲರೊಂದಿಗೆ ಬೆರೆತು ದುಡಿಯುವ ಜೀವ ಅವರದಾಗಿತ್ತು. ದೇವಾಲಯದ ಶಿಸ್ತು, ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಅವರ ಕೊಡುಗೆ ಅಪಾರವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಗಣೇಶ್ ನಾಯ್ಕ್ ಹೆಗಡೆ, ವಿನೋದ್ ನಾಯ್ಕ್ ಸೇರಿದಂತೆ ಅನೇಕ ಭಕ್ತರು ಪಾಲ್ಗೊಂಡಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.